ಎದ್ದದ ಕೂಡಲೇ ಅಲ್ಲಿಂದಾನೇ ಶುರು ಆಗಿಬಿಡುತ್ತೆ ಅಲ್ವಾ. ಟೂತ್ ಬ್ರಷಿಂದ ಹಿಡಿದು ರಾತ್ರಿ ಅದೇ ಟೂತ್ ಬ್ರಷ್ಗೆನೆ ಮುಗಿಯುತ್ತೆ ಅಲ್ವಾ. ಪ್ಲಾಸ್ಟಿಕ್ವರೆಗೇನೆ ಕೊನೆ ಆಗೋದು ಅಲ್ವಾ. ಆ ಬಾಕ್ಸ್ ಅಲ್ಲಿ ಇಟ್ಟಂತಹ ಪದಾರ್ಥನ ತಿಂದಾಗ ಆರೋಗ್ಯಕ್ಕೆ ಎಷ್ಟೋ ಹಾನಿಕಾರಕ ರಾಸಾಯನಿಕ ನಮ್ಮ ದೇಹದೊಳಗೆ ಸೇರ್ಕೊಂಡ್ರೆ ಎಷ್ಟು ಅನಾರೋಗ್ಯಕ್ಕೆ ನಾವು ತುತ್ತಾಗ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ನಾನ್ ಚೈತ್ರ. ನಾನಿವತ್ತು ದಿನನಿತ್ಯ ಬಳಕೆಯಾಗುವಂತಹ ಪ್ಲಾಸ್ಟಿಕ್ ಬಗ್ಗೆ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ. ನಾವೆಲ್ಲರೂ ದಿನನಿತ್ಯ ಪ್ಲಾಸ್ಟಿಕ್ ಜೊತೆನೆ ಬದುಕ್ತಾ ಇರ್ತೀವಿ ಅಲ್ವಾ. ಪ್ಲಾಸ್ಟಿಕ್ ಇಲ್ದೆ ನೀವ್ ಯಾವತ್ತಾದ್ರೂ ಜೀವನನ ಮಾಡಿದೀರಾ? ನೆನೆಸ್ಕೊಳ್ಳಿ ಒಂದ್ಸರಿ. ಪ್ಲಾಸ್ಟಿಕ್ ಇಲ್ದೆ ಜೀವನನೇ ಸಾಗಲ್ಲ ಅನ್ನೋ ಅಷ್ಟ್ರ ಮಟ್ಟಿಗೆ ಬಂದ್ಬಿಟ್ಟಿದೀವಿ ಅಲ್ವಾ ನಾವು. ಪ್ಲಾಸ್ಟಿಕ್ ನ ನಾವು ಎಲ್ಲೆಲ್ಲಿ ಹೇಗೆಲ್ಲ ಬಳಸ್ತೀವಿ ಅಂತಾನೆ ಗೊತ್ತಿರಲ್ಲ. ಒಟ್ನಲ್ಲಿ ದಿನನಿತ್ಯ ನಾವು ಬಳಸ್ತಾನೆ ಇರ್ತೀವಿ, ಅದ್ರ ಜೊತೆ ಬದುಕ್ತಾನು ಇದೀವಿ ಅಲ್ವಾ. ನಮ್ಮ ಆರೋಗ್ಯಕ್ಕೆ ತಕ್ಕಂತೆ ಪ್ಲಾಸ್ಟಿಕ್ ನ ನಾವು ಆದಷ್ಟು ಕಂಟ್ರೋಲ್ ನ ಮಾಡ್ಕೊಳ್ಬೇಕಾಗತ್ತೆ. ಬಳಸ್ದಂಗಂತೂ ಇರೋದಕ್ಕೇನು ಆಗೋದಿಲ್ಲ. ಬಳಸೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೇಬೇಕಾಗುತ್ತೆ. ದಿನನಿತ್ಯ ಬಳಸ್ತಾ ಇರುವಂತಹ ಪ್ಲಾಸ್ಟಿಕ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕರ ಅಲ್ವಾ. ಎಷ್ಟು ಹಾನಿಕರ ಅಂತ ನಾನು ಮುಂದೆ ಕೂಡ ತಿಳಿಸ್ಕೊಡ್ತೀನಿ ಈ ವ್ಲಾಗ್ ಅಲ್ಲೇನೆ. ಪ್ಲಾಸ್ಟಿಕ್ ನ ಬಳಸೋದ್ರಿಂದ ಎಷ್ಟು ತೊಂದರೆಗಳಾಗುತ್ತೆ ಅಂದ್ರೆ, ಕ್ಯಾನ್ಸರ್ನಂತಹ ಸಮಸ್ಯೆಗೆ ಮೂಲ ಕಾರಣವೇ ಪ್ಲಾಸ್ಟಿಕ್ ನಲ್ಲಿರುವ BPA ಅಥವಾ ಬಿಫಿನಾಲ್ ಎ ಮಾನವರ ದೇಹಕ್ಕೆ ವಿವಿಧ ಆಯಾಮದಲ್ಲಿ ಸೇರಿ ಮಾರಕ ರೋಗಗಳಿಗೆ ಕಾರಣವಾಗುತ್ತದೆ. ಪ್ಲಾಸ್ಟಿಕ್ ನಿಂದ ಕಾಯಿಲೆಗಳ ಕಾರ್ಖಾನೆ ಅಂದ್ರೆ ತಪ್ಪಾಗೋದಿಲ್ಲ. ನರ ಸಂಬಂಧಿ ಸಮಸ್ಯೆ, ಥೈರಾಯ್ಡ್ ತೊಂದರೆ, ಹೆಚ್ಚಿನ ಕ್ಯಾನ್ಸರ್ ಹಾಗೂ ಟ್ಯೂಮರ್ನಂತಹ ಅಪಾಯ, ಅಸ್ತಮಾ ಹಾಗೂ ಹೃದಯ ಕಾಯಿಲೆಗಳು, ಲೈಂಗಿಕ ದೌರ್ಬಲ್ಯ ಜೊತೆಗೆ ಕೂದಲು ಮತ್ತು ಚರ್ಮದ ಸಮಸ್ಯೆಗಳಿಗೆ ಮೂಲವೇ ಪ್ಲಾಸ್ಟಿಕ್ ನಾವು ಬಳಸೋದ್ರಿಂದ ಪ್ರಾಣಿಗಳಿಗೂ ಎಷ್ಟು ಸಮಸ್ಯೆ ಅಲ್ವಾ. ಹೊರಗಡೆಯಿಂದ ತರುವಂತಹ ಹಣ್ಣು ತರಕಾರಿಗಳಿರ್ಬೋದು, ಇನ್ನಿತರ ಪದಾರ್ಥಗಳಾಗಿರ್ಬೋದು, ಬಹುತೇಕ ಪ್ಲಾಸ್ಟಿಕ್ ಕವರ್ನಲ್ಲೇ ತಂದಿರ್ತೀವಿ. ಆ ಪ್ಲಾಸ್ಟಿಕ್ ಕವರ್ನ ಬಳಸಿದ ನಂತರ ನಾವು ಎಸ್ದಾಗ ಪ್ಲಾಸ್ಟಿಕ್ಕಲ್ಲಿ ಆಹಾರನ ಹುಡುಕ್ತಾ ಪ್ಲಾಸ್ಟಿಕ್ಕನ್ನೇ ತಿನ್ಬಿಡ್ತವೆ ಅಲ್ವಾ. ಅವು ಕೂಡ ಎಷ್ಟೆಲ್ಲ ಅನಾರೋಗ್ಯಕ್ಕೆ ತುತ್ತಾಗಿರ್ತವೆ. ನಾವು ಪ್ಲಾಸ್ಟಿಕ್ಕಲ್ಲಿ ಶೇಖರಿಸಿಟ್ಕೊಂಡಂತಹ ಅಥವಾ ಶೇಖರಿಸಿಟ್ಟಂತಹ ಪದಾರ್ಥಗಳನ್ನ ತಿಂದು ನಾವು ಅನಾರೋಗ್ಯಕ್ಕೆ ತುತ್ತಾಗೋದಲ್ಲದೆ ಪಶು ಪ್ರಾಣಿಗಳನ್ನೂ ಕೂಡ ಅನಾರೋಗ್ಯಕ್ಕೆ ತುತ್ತು ಮಾಡ್ತಾ ಇದ್ದೀವಿ ಅಲ್ವಾ. ಇತ್ತೀಚೆಗೆ ಹೆಣ್ಮಕ್ಳು ಬಹುಬೇಗನೆ ಋತುಮತಿ ಆಗ್ತಾ ಇದ್ದಾರೆ. ಜೊತೆಗೆ ಮಕ್ಕಳಾಗದೇ ಇರೋಂತಹ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಅಲ್ವಾ. ಇದಕ್ಕೆಲ್ಲ ಮೂಲ ಕಾರಣವೇ ಪ್ಲಾಸ್ಟಿಕ್ ಅಂದ್ರೆ ತಪ್ಪಾಗೋದಿಲ್ಲ. ತಿನ್ನುವಂತಹ ಪದಾರ್ಥಗಳನ್ನ ಪ್ಲಾಸ್ಟಿಕ್ನಲ್ಲಿ ಹಾಕಿ ತಿನ್ನೋದ್ರಿಂದ ದೇಹಕ್ಕೆ ಎಷ್ಟೆಲ್ಲ ಅನಾರೋಗ್ಯ ಬರುತ್ತೆ ಅಲ್ವಾ. ಪ್ಲಾಸ್ಟಿಕ್ ಬಳಕೆಯ ನಿಯಂತ್ರಣವನ್ನು ಮನೆಯಿಂದಲೇ ಶುರು ಮಾಡೋಣ. ಅಲ್ಲಿಂದಲೇ ಶುರು ಆಗಿದ್ದು ಅಲ್ವಾ. ಪ್ಲಾಸ್ಟಿಕ್ ನ ನಾವು ಹೆಚ್ಚಾಗಿ ಬಳಸುವಂತದ್ದು ಎಲ್ಲಿ? ಅಡುಗೆ ಮನೆಯಲ್ಲಿ ಅಲ್ವಾ. ಮನೆ ಅಂದ್ಮೇಲೆ ಅತಿಯಾಗಿ ಪ್ಲಾಸ್ಟಿಕ್ ಬಳಸೋದು ಅಂದ್ರೆ ಅಡುಗೆ ಮನೆಯಲ್ಲಿ ಅಲ್ವಾ. ಏನಾದ್ರೂ ಶೇಖರಿಸಿಡೋದಿಕ್ಕಿರ್ಬೋದು ಅಥವಾ ಏನಾದ್ರೂ ಒಂದು ವಸ್ತುನ ಹಾಕಿಡ್ಲಿಕ್ಕೆ ತಕ್ಷಣಕ್ಕೆ ನೆನಪಾಗೋದು ಅಂದ್ರೆ ಪ್ಲಾಸ್ಟಿಕ್ ಬಾಕ್ಸ್ಗಳು ಅಲ್ವಾ. ದಯವಿಟ್ಟು ಯಾರು ಕೂಡ ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ತಿನ್ನುವಂತಹ ಪದಾರ್ಥಗಳನ್ನ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಶೇಖರಿಸಿ ಇಡಬೇಡಿ. ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಇರುವಂತಹ ಹಾನಿಕರವಾದಂತಹ ರಾಸಾಯನಿಕ ಊಟದಲ್ಲಿ ಅಂದ್ರೆ ತಿನ್ನುವಂತಹ ವಸ್ತುವಿನಲ್ಲಿ ಬೆರಕೆ ಆಗೋಗುತ್ತೆ ಅಲ್ವಾ. ಆ ಬಾಕ್ಸ್ ಅಲ್ಲಿ ಇಟ್ಟಂತಹ ಪದಾರ್ಥನ ತಿಂದಾಗ ಆರೋಗ್ಯಕ್ಕೆ ಎಷ್ಟೋ ಹಾನಿಕರ. ನೀವೇ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಕೆಲವರು ಬಿಸಿಯಾದಂತಹ ಊಟ ತಿಂಡಿಗಳನ್ನ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಲ್ವಾ. ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಅಥವಾ ಕವರ್ಗಳಲ್ಲಿ ಊಟ ತಿಂಡಿಗಳನ್ನ ಹಾಕಿದಾಗ ಊಟದ ಬಿಸಿಗೆ ಪ್ಲಾಸ್ಟಿಕ್ಕು ಹಾನಿಕಾರಕ ರಾಸಾಯನವನ್ನು ಬಿಡಲಿಕ್ಕೆ ಶುರು ಮಾಡುತ್ತೆ. ಆ ಹಾನಿಕಾರಕ ರಾಸಾಯನಿಕ ನಮ್ಮ ದೇಹದೊಳಗೆ ಸೇರಿಕೊಂಡ್ರೆ ಎಷ್ಟು ಅನಾರೋಗ್ಯಕ್ಕೆ ನಾವು ತುತ್ತಾಗ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಆದಷ್ಟು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಬಳಸೋದನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ. ಮನೆಯಲ್ಲಾಗಲಿ ಹೊರಗಡೆ ಹೋಗುವಾಗಲಿ ಊಟಕ್ಕೆ ಅಂದ್ಬಿಟ್ಟು ಪ್ಲಾಸ್ಟಿಕ್ ಬಾಕ್ಸ್ಗಳು ಬೇಡ. ಇನ್ನೊಂದು ಮುಖ್ಯವಾದಂತಹ ಬಳಕೆ ಅಂದ್ರೆ ತರಕಾರಿ ಕಟ್ ಮಾಡ್ಲಿಕ್ಕೆ ನಾವು ಮಣೆಗಳನ್ನ ಬಳಸ್ತೀವಿ ಅಲ್ವಾ. ನೀವು ನೋಡಿರ್ತೀರಾ, ಬಹುತೇಕವಾಗಿ ಚಾಪಿಂಗ್ ಬೋರ್ಡ್ಗಳು ಪ್ಲಾಸ್ಟಿಕ್ ಅಲ್ಲೂ ಇರುತ್ತೆ ಅಲ್ವಾ.
ಆ ಪ್ಲಾಸ್ಟಿಕ್ ಮಣೆಗಳ ಮೇಲೆ ನಾವು ತರಕಾರಿನ ಕಟ್ ಮಾಡಿ ತಿನ್ನೋದು ಆರೋಗ್ಯಕ್ಕೆ ಎಷ್ಟು ಸರಿ ಯೋಚನೆ ಮಾಡಿ. ಆ ಮಣೆ ಮೇಲೆ ತರಕಾರಿನ ಕಟ್ ಮಾಡುವಾಗ ನೀವು ಗಮನಿಸಿ, ಕಟ್ ಮಾಡಿದಾಗ ಅದರಲ್ಲಿರುವಂತಹ ಸಣ್ಣದಾಗಿ ಪ್ಲಾಸ್ಟಿಕ್ ಕಿತ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ ಅಲ್ವಾ. ಆ ತರಕಾರಿ ಜೊತೆ ಆಗ್ಲಿ ಅಥವಾ ಈರುಳ್ಳಿನೇ ಕಟ್ ಮಾಡಿರ್ತೀವಿ, ತರಕಾರಿ ಏನೋ ಅಯ್ಯೋ ನಾವು ತರಕಾರಿ ತೊಳ್ದಾಕ್ತಿವಿ ಬಿಡಿ ಅಂತೀರಾ, ತರಕಾರಿ ಏನೋ ತೊಳ್ದಾಕ್ತೀರಾ, ಹಾಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹೆಚ್ಚಿರೋದನ್ನ ತೊಳ್ದಾಕ್ಲಿಕ್ಕಾಗಲ್ಲ ಅಲ್ವಾ. ದಯವಿಟ್ಟು ಯಾರು ಕೂಡ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ಗಳನ್ನ ಬಳಸಬೇಡಿ, ತುಂಬಾನೇ ಹಾನಿಕಾರಕ ಅಂತಾನೆ ಹೇಳ್ಬೋದು. ಬಾಕ್ಸ್ ಅಲ್ಲಿ ನೀವು ಊಟನ ಹಾಕಿಡೋದ್ಕಿಂತ ಅದು ಗೊತ್ತಿಲ್ಲದೆ ಊಟದ ಜೊತೆ ಸೇರ್ಕೊಳ್ಳುತ್ತೆ. ಚಾಪಿಂಗ್ ಬೋರ್ಡ್ ಅಲ್ಲಿ ಗೊತ್ತಿದ್ದು ಕೂಡ ನಾವು ಪ್ಲಾಸ್ಟಿಕ್ ನ ತಿಂತಾ ಇರ್ತೀವಿ ಅಲ್ವಾ. ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಬದಲಿಗೆ ಈ ರೀತಿ ಸ್ಟೀಲ್ ಚಾಪಿಂಗ್ ಬೋರ್ಡ್ ಆಗಲಿ ಅಥವಾ ಈ ರೀತಿ ಮರದ ಚಾಪಿಂಗ್ ಬೋರ್ಡ್ ಆಗಲಿ ಬಳಸಿ. ಮನೆಯಲ್ಲಿ ಎಷ್ಟೊಂದು ಕೆಲ್ಸಕ್ಕೆ ಬಾರದೇ ಇರುವಂತಹ ಮರದ ತುಂಡುಗಳು ಇದ್ದೇ ಇರುತ್ತೆ ಅಲ್ವಾ, ಅದನ್ನೇ ಬಳಸಿ. ಅಡುಗೆ ಮನೆಯಲ್ಲಿ ಇನ್ನೊಂದು ತಪ್ಪನ್ನ ಏನ್ ಮಾಡ್ತೀವಿ ಅಂದ್ರೆ, ಅಕ್ಕಿ ಆಗಿರ್ಬೋದು, ಹಿಟ್ಟಾಗಿರ್ಬೋದು, ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಶೇಖರಿಸಿಡ್ತೀವಿ ಅಲ್ವಾ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಕ್ಕಿನ ಹಾಕಿದಾಗ ಪ್ಲಾಸ್ಟಿಕ್ ಡಬ್ಬನು ಕೂಡ ಹಾನಿಕಾರಕವಾದಂತಹ ಒಂದು ರಾಸಾಯನಿಕವನ್ನ ಬಿಡ್ತಾ ಇರುತ್ತೆ ಅಲ್ವಾ. ಆ ಮಾಯಿಶ್ಚರೈಸರು ಪ್ಲಾಸ್ಟಿಕ್ಕಿನ ಕೆಮಿಕಲ್ ಜೊತೆ ಹೊಂದಿದಾಗ ಅದು ಕೂಡ ಅಕ್ಕಿ ಜೊತೆನೆ ಬೆರ್ತೋಗುತ್ತೆ ಅಲ್ವಾ. ದಯವಿಟ್ಟು ಯಾರು ಕೂಡ ಅಕ್ಕಿಯನ್ನಾಗಿರ್ಬೋದು, ಹಿಟ್ಟುಗಳನ್ನಾಗಿರ್ಬೋದು, ತಿನ್ನುವಂತಹ ಯಾವುದೇ ಕಾಳು ಕಡ್ಡಿಗಳಾಗಿರ್ಬೋದು ಅಥವಾ ಯಾವುದೇ ದಿನಸಿ ಪದಾರ್ಥಗಳಾಗಿರ್ಬೋದು, ಯಾವುದನ್ನು ಕೂಡ ಪ್ಲಾಸ್ಟಿಕ್ ಡಬ್ಬದಲ್ಲಿ ಶೇಖರಿಸಿಡ್ಬೇಡಿ. ಪ್ಲಾಸ್ಟಿಕ್ ಡಬ್ಬ ಕಮ್ಮಿಯಲ್ಲಿ ಸಿಗುತ್ತೆ ಅಂತ ಏನೋ ತಗೊಳ್ತೀವಿ ಅಲ್ವಾ, ಒಂದಕ್ಕೊಂದು ಫ್ರೀ, ಜೊತೆಗೆ ಅನಾರೋಗ್ಯನೂ ಕೂಡ ಫ್ರೀಯಾಗಿ ಸಿಕ್ಕಂಗೆ ಆಗ್ಬಿಡುತ್ತೆ ಅಲ್ವಾ ನಮ್ಗೆ. ಪ್ಲಾಸ್ಟಿಕ್ ಡಬ್ಬಕ್ಕೆ ನೀವು ₹100 ಕೊಡ್ಬೋದು, ಇಲ್ಲ BPA ಫ್ರೀ ಇದೆ ಕಣ್ರಿ ತಗೊಂಡಿದೀವಿ ಅಂತೀರಾ. BPA ಫ್ರೀ ಅಂದ್ರೆ ಪ್ಲಾಸ್ಟಿಕ್ಕಿನ ಥಿಕ್ನೆಸ್ ನ ಜಾಸ್ತಿ ಮಾಡಿರ್ತಾರೆ ಹೊರತು ಪ್ಲಾಸ್ಟಿಕ್ ನ ಬಳಸೇ ಇಲ್ಲ ಅಂತಾನೆ ಅರ್ಥ ಅಲ್ವಲ್ಲ. ಅದು ಕೂಡ ಪ್ಲಾಸ್ಟಿಕ್ ಅಲ್ವಾ, ಬೆಂಕಿಗಿಡಿದ್ರೆ ಪ್ಲಾಸ್ಟಿಕ್ ಜಿನಗದೆ ಇರುತ್ತಾ. ಈ ಓವೆನ್ಗಳಿಗೂ ಕೂಡ ಏನಾದ್ರೂ ಬಿಸಿ ಮಾಡ್ಲಿಕ್ಕೆ ಅದೇ ರೀತಿಯಾದಂತಹ ಓವೆನ್ಗೆ ಬಳಕೆ ಆಗುವಂತಹ ಪ್ಲಾಸ್ಟಿಕ್ಗಳು ಕೂಡ ಇದೆ ಅಲ್ವಾ. ದಯವಿಟ್ಟು ಅದನ್ನು ಕೂಡ ಬಳಸಬೇಡಿ. ಅದ್ರ ಬದಲಿಗೆ ಗ್ಲಾಸ್ ಬೌಲ್ಗಳನ್ನ ಬಳಸಿ. ಗ್ಲಾಸ್ ಬೌಲ್ನ ಬಳಸೋದ್ರಿಂದ ಆಹಾರ ತುಂಬಾ ಬೇಗನೂ ಕೂಡ ಬಿಸಿ ಆಗುತ್ತೆ. ನಾನಂಗಂತ ಓವೆನ್ ಅಲ್ಲಿ ಬಿಸಿ ಮಾಡ್ಕೊಂಡು ತಿನ್ನಿ ಅಂತ ಏನು ಹೇಳ್ತಾ ಇಲ್ಲ. ಬಿಸಿ ಮಾಡುವಂತಹ ಅನಿವಾರ್ಯ ಯಾವಾಗಾದ್ರೂ ಒಂದ್ಸರಿ ಬಂದೇ ಬರುತ್ತೆ ಅಲ್ವಾ, ಅಂತಹ ಟೈಮಲ್ಲಿ ಬಳಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ದಿನನಿತ್ಯ ಓವೆನ್ ಅಲ್ಲೇ ಬಿಸಿ ಮಾಡಿ ತಿನ್ನೋ ಅಂತವ್ರು ತುಂಬಾನೇ ಇರ್ತೀರಾ. ದಯವಿಟ್ಟು ಓವೆನ್ಗಳಿಗೆ ಪ್ಲಾಸ್ಟಿಕ್ ಬೌಲ್ಗಳನ್ನ ಬಳಸೋದನ್ನ ಬಿಟ್ಟು ಗಾಜಿನಂತಹ ಪಾತ್ರೆಗಳನ್ನ ಬಳಸಿ. ಆದಷ್ಟು ಓವೆನ್ ಅಲ್ಲಿ ಏನು ಕೂಡ ಬಿಸಿ ಮಾಡ್ಕೊಂಡು ತಿನ್ಬೇಡಿ. ಓವೆನ್ ಈಗಿನ ಕಾಲದಲ್ಲಿ ಎಲ್ಲಾ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ, ಹಾಗಂತ ಓವೆನ್ ಇದೆ ಅಂದ್ ಮಾತ್ರಕ್ಕೆ ಎಲ್ಲಾನು ಅದ್ರಲ್ಲೇ ಬಿಸಿ ಮಾಡ್ಕೊಂಡು ತಿನ್ಬೇಕು ಅಂತ ಏನೂ ಇಲ್ಲ ಅಲ್ವಾ. ಓವೆನ್ ಇರೋದೇನಕ್ಕೆ, ಯಾವುದೋ ಒಂದ್ ಟೈಮಲ್ಲಿ ಕೇಕನ್ನ ಮಾಡ್ಕೊಂಡು ತಿನ್ಲಿಕ್ಕೆ ಅಥವಾ ಬಿಸ್ಕೆಟ್ ಆಗಿರ್ಬೋದು, ಬ್ರೆಡ್ಗಳಾಗಿರ್ಬೋದು ಮಾಡ್ಕೊಂಡು ತಿನ್ಲಿಕ್ಕೆ ಉಪಯೋಗ ಅಂತ ಓವೆನ್ ನ ಬಳಸ್ತೀವಿ ಅಲ್ವಾ. ಅದು ಬಿಟ್ಟು ಅದು ಬಿಸಿ ಮಾಡ್ಕೊಂಡು ಇದು ಬಿಸಿ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಎಷ್ಟು ಉತ್ತಮ ಅಲ್ವಾ. ಹಾಗಂತ ಆರೋಗ್ಯನ ಹಾಳು ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಆದಷ್ಟು ಎಲ್ಲಾನು ನಿಯಮಿತವಾಗಿ ಬಳಸಿ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೇಕು ಅಲ್ವಾ. ಇನ್ನು ಎಣ್ಣೆನೂ ಕೂಡ ತುಂಬಾ ಪ್ಲಾಸ್ಟಿಕ್ ಬಾಟಲ್ಗಳಲ್ಲೇ ಶೇಖರಿಸಿಡ್ತಾ ಇರ್ತೀರಾ ಅಲ್ವಾ. ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಯಾವತ್ತೂ ಕೂಡ ಎಣ್ಣೆನ ಶೇಖರಿಸಿಡ್ಬೇಡಿ. ಸ್ಟವ್ ಪಕ್ಕದಲ್ಲೇ ನಾವು ಎಣ್ಣೆನ ಯಾವಾಗ್ಲೂ ಇಟ್ಟಿರ್ತೀವಿ ಅಲ್ವಾ. ಅಡುಗೆ ಮಾಡಿದಾಗ ಎಷ್ಟು ಬಿಸಿ ಇರುತ್ತೆ ಅಷ್ಟೇ ಬಿಸಿ ಪ್ಲಾಸ್ಟಿಕ್ ಕೂಡ ತಾಗಿರುತ್ತೆ ಅಲ್ವಾ. ಆ ಪ್ಲಾಸ್ಟಿಕ್ ಅಲ್ಲಿರುವಂತಹ ಕೆಮಿಕಲ್ಲು ಬಿಟ್ಟಾಗ ಅದು ಎಣ್ಣೆಗೆನೆ ಮಿಕ್ಸ್ ಆಗುತ್ತೆ ಅಲ್ವಾ. ಅದೇ ಎಣ್ಣೆನ ನಾವು ಮತ್ತೆ ಮತ್ತೆ ಬಳಸ್ತಾ ಇರ್ತೀವಿ ಅಲ್ವಾ. ದಯವಿಟ್ಟು ಎಣ್ಣೆನೂ ಕೂಡ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಅಥವಾ ಬಾಟಲ್ಗಳಲ್ಲಿ ಶೇಖರಿಸಿಟ್ಕೋಬೇಡ್ರಿ. ಈ ರೀತಿ ಗ್ಲಾಸ್ ಬಾಟ್ಲು ಇದು ಆಗಲ್ಲ, ನಮ್ಗೆ ಗ್ಲಾಸ್ಗಳನ್ನ ಬಳಸೋದಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಗ್ಲಾಸ್ ಬೇಡ. ಗ್ಲಾಸ್ ಬದಲಿಗೆ ಈ ರೀತಿ ಕ್ಯಾನ್ಗಳು ಬಂದೇ ಬರುತ್ತೆ ಅಲ್ವಾ. ಈ ರೀತಿ ಕ್ಯಾನ್ಗಳಲ್ಲಿ ಬಳಸ್ಬೋದು ಅಲ್ವಾ. ಅಥವಾ ಸ್ಟೀಲ್ ಬಾಟಲು, ಹಿತ್ತಾಳೆ ಬಾಟಲು, ತಾಮ್ರದ ಬಾಟಲು ಕೂಡ ಬರುತ್ತೆ ಅಲ್ವಾ. ಸ್ಟೀಲ್ ಕ್ಯಾನ್ಗಳಿರುತ್ತೆ. ಈ ರೀತಿಯಾದಂತಹ ಸ್ಟೀಲ್ ಕ್ಯಾನ್ ನ ಬಳಸ್ಬೋದು ಅಲ್ವಾ.
ಇನ್ನು ಟಿಫಿನ್ ಬಾಕ್ಸ್ಗಳು ಹಾಗೂ ವಾಟರ್ ಬಾಟಲ್ಗಳಿಗೆ ಬರ್ತೀನಿ. ಮನೆಯಲ್ಲಿರುವಂತಹ ನನ್ನಂತಹ ತಾಯಂದಿರು, ಅಕ್ಕ ತಂಗಿಯರು ಯಾರೇ ಆಗಿರ್ಲಿ, ಮನೆಯವರ ಎಲ್ಲ ಆರೋಗ್ಯನೂ ಅವ್ರ ಕೈಲೇ ಇರುತ್ತೆ ಅಲ್ವಾ. ನಾವು ಟಿಫಿನ್ ಬಾಕ್ಸು ಚೆನ್ನಾಗಿ ಬರ್ತಾ ಇದೆ ಅಂದ್ಬಿಟ್ಟು ನಾವು ಟಿಫಿನ್ ಬಾಕ್ಸ್ಗಳನ್ನ ಮನೆಗೆ ತಗೊಂಡ್ಬರ್ತೀವಿ. ಆ ಟಿಫಿನ್ ಬಾಕ್ಸಲ್ಲಿ ಫ್ಯಾಷನ್ಗೆ ಚೆನ್ನಾಗಿದೆಯಲ್ಲ ಟಿಫಿನ್ ಬಾಕ್ಸು ಅಂದ್ಬಿಟ್ಟು ಆ ಟಿಫಿನ್ ಬಾಕ್ಸು ವಾಟರ್ ಬಾಟಲ್ಗೆ ಊಟನ ಹಾಕಿ ಕಳಿಸ್ತೀವಿ, ನೀರನ್ನ ತುಂಬಿ ಕಳಿಸ್ತೀವಿ. ಮಕ್ಕಳಾಗಿರ್ಬೋದು, ಆಫೀಸ್ಗೆ ಹೋಗೋರು ಇರ್ಬೋದು, ಅಥವಾ ಎಲ್ಲೇ ಊಟ ತಿಂಡಿಗಳನ್ನ ತಗೊಂಡೋಗಿರೋರು ಇರ್ಬೋದು. ಹೊರಗಡೆ ಹೋದಾಗ ಸ್ವಲ್ಪನಾದ್ರೂ ಬಿಸಿಲು ತಾಕಿರುತ್ತೆ ಅಲ್ವಾ, ಆ ಊಟದ ಡಬ್ಬಿಗಾಗಿರ್ಬೋದು, ವಾಟರ್ ಬಾಟಲ್ಗಾಗಿರ್ಬೋದು, ಬಿಸಿಲಿಗೆ ಪ್ಲಾಸ್ಟಿಕ್ಕು ಏನಾಗ್ಬೋದು ಸ್ವಲ್ಪನಾದ್ರೂ ಗಮನಿಸಿದ್ದೀರಾ? ಯಾವತ್ತಾದ್ರೂ ಒಂದಿನ ಬಿಸಿಲಲ್ಲಿ ಸ್ವಲ್ಪ ಊಟನ ಬಾಕ್ಸ್ಗೆ ಹಾಕಿ ಅಥವಾ ಬಾಟ್ಲಲ್ಲಿ ನೀರನ್ನ ಹಾಕಿ ಬಿಸಿಲಿಗಿಟ್ಟು ನಂತರ ನೀವು ಅದ್ರ ಸ್ಮೆಲ್ ನೋಡಿ ಅಥವಾ ಕುಡ್ದು ನೋಡಿ, ತಿಂದು ನೋಡಿ ಯಾವ ರೀತಿ ಊಟ ರುಚಿಯಾಗಿತ್ತು ಅಥವಾ ನೀರೆಷ್ಟು ರುಚಿಯಾಗಿತ್ತು ಅನ್ನೋದನ್ನ ಗಮನಿಸಿ. ನಂತರ ಊಟಗಳನ್ನ ಯಾವ ಬಾಕ್ಸಿಗೆ ತುಂಬಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ಬಾಟಲ್ಗಳ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಗಮನಿಸಿರೋ ಪ್ರಕಾರ ಈ ಸ್ಕೂಲ್ ಮಕ್ಕಳಿಗೆ ತುಂಬಾ ತಾಯಂದಿರು ಸಿಪ್ಪರ್ ಬಾಟಲ್ಗಳನ್ನ ಕೊಟ್ಟಿರ್ತೀರಾ. ಆ ಸಿಪ್ಪರ್ ಬಾಟಲ್ಗಳಲ್ಲಿ ಬಹುಮುಖ್ಯ ಪ್ಲಾಸ್ಟಿಕ್ಗಳೇ ಇರುತ್ತೆ ಅಲ್ವಾ. ದಯವಿಟ್ಟು ಯಾರು ಕೂಡ ಆ ಪ್ಲಾಸ್ಟಿಕ್ ಬಾಟಲ್ನ ಮಕ್ಳಿಗೆ ಕೊಡೋದಿಕ್ಕೆ ಹೋಗ್ಬೇಡಿ, ಹಾಗೆ ನೀವು ಕೂಡ ಬಳಸಬೇಡಿ. ಮಕ್ಕಳು ಎಲ್ಲಂದ್ರಲ್ಲಿ ಇಟ್ಟು ಕುಡಿತಾರೆ, ಬಿಸಿಲಲ್ಲಿ ಇರ್ತಾರೆ, ಎಲ್ಲಂದ್ರಲ್ಲಿ ಇರ್ತಾರೆ, ಅಲ್ಲೇ ಮಕ್ಕಳು ನೀರನ್ನ ಕುಡಿತಾ ಇರ್ತಾರೆ. ಯೋಚನೆ ಮಾಡಿ ಆ ನೀರನ್ನ ಕುಡಿದಾಗ ಮಕ್ಕಳಿಗೆ ಎಷ್ಟು ಹಾನಿಕಾರಕ ಆಗ್ಬೋದು ಅಂತ. ಆ ಪ್ಲಾಸ್ಟಿಕ್ ಬಾಟಲ್ಗಳ ಬದಲಿಗೆ ಈ ರೀತಿಯಾದಂತಹ ಸ್ಟೀಲ್ ಬಾಟಲ್ ಬರುತ್ತೆ. ಇದು ಕೂಡ ಫ್ಯಾಷನ್ ಆಗೇ ಇದೆ ಅಲ್ವಾ. ಜೊತೆಗೆ ತಾಮ್ರದಿರುತ್ತೆ, ಹಿತ್ತಾಳೆದಿರುತ್ತೆ, ಎಲ್ಲ ಕೂಡ ಫ್ಯಾಷನ್ ಆಗೇ ಇದೆ ಅಲ್ವಾ. ದಯವಿಟ್ಟು ಯಾರು ಕೂಡ ಪ್ಲಾಸ್ಟಿಕ್ ಬಾಟಲ್ನ ಬಳಸೋದಿಕ್ಕೆ ಹೋಗಬೇಡಿ. ಆದಷ್ಟು ಪ್ಲಾಸ್ಟಿಕ್ನ ಬಳಸೋದನ್ನ ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಇನ್ನು ಮಕ್ಕಳಿಗೆ, ಎಳೆ ಮಕ್ಕಳು ಕೊಡುವಂತಹ ಹಾಲ್ ಬಾಟ್ಲು, ಫೀಡಿಂಗ್ ಬಾಟ್ಲುಗಳ ಬಗ್ಗೆ ಹೇಳೋದಾದ್ರೆ ಅದು ಕೂಡ ಪ್ಲಾಸ್ಟಿಕ್ ಇಂದಾನೆ ಬಳಸ್ತಾ ಇರ್ತೀವಿ ಅಲ್ವಾ. ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಸಬೇಡಿ, ಈ ರೀತಿ ಸ್ಟೀಲ್ ಬಾಟಲ್ನ ಬಳಸಿ ಅಂತ ಹೇಳ್ತೀನಿ. ಪ್ಲಾಸ್ಟಿಕ್ ಬಾಟಲು ಹೊಸದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ, ಹೋಗ್ತಾ ಹೋಗ್ತಾ ಎಷ್ಟು ತೊಳೆದ್ರೂ ಕೂಡ ತುಂಬಾನೇ ವಾಸನೆ ಬರ್ತಾ ಇರುತ್ತೆ ಅಲ್ವಾ. ಮಕ್ಕಳು ಗೊತ್ತಿರಲ್ಲ, ಕುಡಿತಾರೆ. ನೀವೊಂದ್ಸರಿ ಕುಡ್ದು ನೋಡಿ, ಆಮೇಲೆ ಮಕ್ಳು ಕೊಡೋದಿಕ್ಕಾಗುತ್ತಾ ನೋಡಿ. ಇದು ನನ್ನ ಮಗಂದು ಫೀಡಿಂಗ್ ಬಾಟಲು. ಅವನಿಗೆ ಇನ್ನು 3 ವರ್ಷ ತುಂಬಿಲ್ಲ. ಫೀಡಿಂಗ್ ಬಾಟ್ಲಲ್ಲೇ ಕುಡಿತಾ ಇರ್ತಾನೆ. ಮಕ್ಕಳು ಚಿಕ್ಕವರಿದ್ದಾಗ ಅನುಭವಿಸುವಂತಹ ಆನಂದನ ಅವ್ರು ಯಾಕೆ ಕಳ್ಕೋಬೇಕು ಅಂದ್ಬಿಟ್ಟು ನಾನು ಬಿಡಿಸೋದಿಕ್ ಹೋಗಿಲ್ಲ. ಇನ್ನೇನೋ ಸ್ಕೂಲ್ಗೆ ಹೋಗ್ತಾನೆ, ತಾನಾಗ್ತಾನೆ ಬಿಡ್ತಾನೆ ಅಲ್ವಾ. ಇನ್ನು ಊಟದ ತಟ್ಟೆಗಳಿಗೆ ಬಂದ್ರೆ, ತಟ್ಟೆಗಳನ್ನೂ ಕೂಡ ಒಬ್ಬೊಬ್ರು ಪ್ಲಾಸ್ಟಿಕ್ನ ಬಳಸ್ತೀರ ಅಲ್ವಾ. ಪ್ಲಾಸ್ಟಿಕ್ನ ಬಳಸೋದನ್ನ ಬಿಟ್ಟು ತಟ್ಟೆಗಳನ್ನ ಸ್ಟೀಲು, ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ಬಳಸಿ ಅಂತ ಹೇಳ್ತೀನಿ. ಪ್ಲಾಸ್ಟಿಕ್ ಬಳಕೆನ ಕಮ್ಮಿ ಮಾಡಿದಷ್ಟು ಆರೋಗ್ಯಕ್ಕೆ ಉತ್ತಮ ಅಲ್ವಾ. ಇನ್ನು ಹೊರಗಡೆ ಹೋದಾಗ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರನ್ನ ತಗೊಂಡೋಗ್ತೀವಿ ಅಲ್ವಾ. ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರನ್ನ ತಗೊಂಡೋಗ್ಬೇಡಿ, ಸ್ಟೀಲ್ ಬಾಟಲ್ಗಳಲ್ಲಿ ನೀರನ್ನ ತಗೊಂಡೋಗಿ ಅಂತ ಹೇಳ್ತೀನಿ. ಇನ್ನು ಹೊರಗಡೆ ಹೋದಾಗ ನೀರನ್ನ ಕುಡಿಯೋ ಅಭ್ಯಾಸ ಇದ್ರೆ, ಅಂದ್ರೆ ನೀರಿನ ಬಾಟಲ್ಗಳನ್ನ ತಗೊಂಡು ಕುಡಿಯೋ ಅಭ್ಯಾಸ ಏನಾದ್ರೂ ಇದ್ರೆ, ನೀರನ್ನ ತಗೊಂಡ ತಕ್ಷಣ ಕುಡಿದು ಖಾಲಿ ಮಾಡ್ಬಿಡಿ. ಕುಡಿದ್ಬಿಟ್ಟು ಅರ್ಧ ಬಾಟಲ್ನ ತಗೊಂಡು ಊರೆಲ್ಲ ಸುತ್ಕೊಂಡು ಅದೇ ನೀರನ್ನೇ ಕುಡಿತಾ ಇರಬೇಡಿ. ಆರೋಗ್ಯಕ್ಕೆ ತುಂಬಾನೇ ಹಾನಿಕಾರಕ ಅಂತಾನೆ ಹೇಳ್ಬೋದು. ಈಗಿನ ಕಾಲಕ್ಕೆ ಪ್ಲಾಸ್ಟಿಕ್ ಅನ್ನೋದು ಸಾಮಾನ್ಯವಾಗಿದೆ ಅಲ್ವಾ. ಪ್ಲಾಸ್ಟಿಕ್ ಬಿಟ್ಟು ಬದುಕೋದಿಕ್ಕಾಗಲ್ಲ. ಏನ್ ಮಾಡ್ಬೇಕು ಅಂದ್ರೆ ಬಳಸೋದನ್ನೇ ನಿಯಮಿತ ಮಾಡ್ಕೊಳ್ಬೇಕು ಅಲ್ವಾ. ಅತಿ ಕಡಿಮೆ ಬಳಸೋದ್ರಿಂದ ಅಟ್ಲೀಸ್ಟ್ ಆರೋಗ್ಯನಾದ್ರೂ ಚೆನ್ನಾಗಿರುತ್ತೆ ಅಲ್ವಾ. ಪ್ಲಾಸ್ಟಿಕ್ ಅನ್ನೋದು ಈಗಿನ ಕಾಲಕ್ಕೆ ಸಾಮಾನ್ಯವಾಗಿದೆ ಅಲ್ವಾ. ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಲಗೋ ತನಕ ಪ್ಲಾಸ್ಟಿಕ್ನ ಬಳಕೆನ ಮಾಡ್ತಾನೆ ಇರ್ತೀವಿ. ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಎದ್ದದ ಕೂಡಲೇ ಅಲ್ಲಿಂದಾನೇ ಶುರು ಆಗ್ಬಿಡುತ್ತೆ ಅಲ್ವಾ. ಟೂತ್ ಬ್ರಷ್ ಇಂದ ಹಿಡಿದು ರಾತ್ರಿ ಅದೇ ಟೂತ್ ಬ್ರಷ್ಗೆನೆ ಮುಗಿಯುತ್ತೆ ಅಲ್ವಾ. ಪ್ಲಾಸ್ಟಿಕ್ ವರ್ಗೆನೆ ಕೊನೆ ಆಗೋದು ಅಲ್ವಾ. ಬಳಸುವಂತಹ ಪ್ಲಾಸ್ಟಿಕ್ ಬ್ರಷು, ಸ್ನಾನ ಮಾಡುವಂತಹ ಜಗ್ಗು, ಬಕೆಟು, ಹಾಗೆ ತಲೆ ಬಾಚುವಂತಹ ಬಾಚಣಿಕೆ ಆಗಿರ್ಬೋದು, ಎಷ್ಟೊಂದು ಪ್ಲಾಸ್ಟಿಕ್ ಅಯೋಮಯನೇ ಆಗಿದೆ ಅಲ್ವಾ. ಕೊನೆಗೆ ಅಯ್ಯೋ ಅಂತ ತಲೆ ಮೇಲೆ ಇಟ್ಕೊಂಡ್ರೆ ಪೆನ್ನು ಕೂಡ ಪ್ಲಾಸ್ಟಿಕ್ ಆಗಿರುತ್ತೆ ಅಲ್ವಾ. ಪ್ಲಾಸ್ಟಿಕ್ನ ಬಿಟ್ಟು ಬದುಕೋದಿಕ್ಕಾಗಲ್ಲ, ಬಳಸೋದನ್ನೇ ಕಡಿಮೆ ಮಾಡ್ಕೊಳ್ಬೇಕು ಅಷ್ಟೇ. ಆರೋಗ್ಯನೂ ಕೂಡ
ಚೆನ್ನಾಗಿರುತ್ತೆ. ಅಯ್ಯೋ ಇವ್ರು ಹೇಳಿದ್ರು ಅಂತ ಪ್ಲಾಸ್ಟಿಕ್ ಬಳಸೋದನ್ನ ಹೇಗ್ ಬಿಡಕ್ಕಾಗುತ್ತೆ ಅಂತ ಅನ್ಕೋಬೇಡಿ. ಪ್ಲಾಸ್ಟಿಕ್ ನ ಊಟ ತಿಂಡಿಗಳನ್ನ ಹಾಕೋದಿಕ್ಕೆ ಅಥವಾ ದಿನಸಿ ಪದಾರ್ಥಗಳು, ಕುಡಿಯೋ ನೀರನ್ನ ಬಿಟ್ಟು ಬೇರೆ ಯಾವ್ದಾದ್ರು ವಸ್ತುನ ಹಾಕಿಡ್ಲಿಕ್ಕೆ ಉಪಯೋಗನ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಪ್ಲಾಸ್ಟಿಕ್ ಇಂದ ನಾವು ಎಷ್ಟೆಲ್ಲ ರೋಗಗಳನ್ನ ತಂದಿಟ್ಕೊಳ್ತಾ ಇದ್ದೀವಿ ಅಂತ, ಜೊತೆಗೆ ಪಶು ಪ್ರಾಣಿಗಳನ್ನು ಕೂಡ ರೋಗಕ್ಕೆ ತುತ್ತು ಮಾಡ್ತಾ ಇದ್ದೀವಿ ಅಲ್ವಾ. ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಮನೆಯಿಂದಲೇ ನಿಯಂತ್ರಣ ಮಾಡಿಕೊಂಡ್ರೆ ನಮಗೂ ಒಳ್ಳೇದು, ಪಶು ಪ್ರಾಣಿಗಳಿಗೂ ಒಳ್ಳೇದಲ್ವಾ. ಇಷ್ಟು ಪ್ಲಾಸ್ಟಿಕ್ ಬಗ್ಗೆ ನಾನ್ ತಿಳ್ಕೊಂಡಿರುವಂತಹ ಮಾಹಿತಿನ ನಿಮ್ ಜೊತೆಗೆ ಹಂಚ್ಕೊಂಡಿದ್ದೀನಿ. ನೀವು ಕೂಡ ಪ್ಲಾಸ್ಟಿಕ್ ಬಗ್ಗೆ ಮಾಹಿತಿನ ತಿಳ್ಕೊಂಡು ದಿನನಿತ್ಯ ಬಳಸುವಂತಹ ಪ್ಲಾಸ್ಟಿಕ್ ನ ಆದಷ್ಟು ಕಡಿಮೆ ಮಾಡಿ. ನಿಮ್ಮೆಲ್ರಿಗೂ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಪ್ಲಾಸ್ಟಿಕ್ ಇಂದ ದೂರ ಇರಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.